ಎರಡನೇ ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ಗಂಡು ಯಾರು ಗೊತ್ತಾ? ಗಂಡು ಯಾರು ಗೊತ್ತಾ, ಒಂದು ವಿದೇಶದಲ್ಲಿದ್ದಾರಂತೆ. ಇವರು ಕೂಡ ಒಬ್ಬ ಕರ್ನಾಟಕದಂತೆ ಒಂದು ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ ರವರು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆನ ಬೇಡ ಅಂತಂತವ್ರು. ಮೊನ್ನೆ ಎಷ್ಟು ಒಂದು ಬ್ರಾಡ್ಕಾಸ್ಟ್ ನಲ್ಲಿ ಇಲ್ಲ ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ ರವರು ಹೇಳಿದ್ರು. ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನಾಯ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಇವರು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳಬೇಕಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ಅಭಿಮಾನಿಗಳು ಮೇಘ್ನಾ ರಾಜ್ ರವರು ಎರಡನೇ ಮದುವೆನ ಆಗಬಾರ್ದು, ಅವರು ಎರಡನೇ ಮದುವೆ ಆದ್ರೆ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ಮೇಘ್ನಾ ರಾಜ್ ರವರು ಎರಡನೇ ಮದುವೆಯನ್ನ ಆಗಬೇಕು, ಅವರ ಒಂದು ಅವರಿಗೆ ಆಗಿರ್ಬೋದು, ಅವರ ಮಗನಿಗೆ ಆಗಿರ್ಬೋದು, ಅವರ ಕುಟುಂಬಕ್ಕೆ ಒಂದು ಗಂಡಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಒಂದು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ, ಮೇಘ್ನಾ ರಾಜ್ ರವರು ಎರಡನೇ ಮದುವೆ ಆಗ್ಬೇಕಾ ಆಗ್ಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ ರವರು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ, ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಯಾಕೆ ಈ ರೀತಿಯಾಗಿ ಬದಲಾದ್ರು, ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆನ ಆಗೋದಿಲ್ಲ ಅನ್ನಂತವ್ರು ಯಾಕೆ ಎರಡನೇ ಮದುವೆನ ಆಗೋಕೆ ಒಪ್ಕೊಂಡ್ರು, ಇದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ಕೋತಾ ಹೋಗ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಇವರು ಒಪ್ಕೊಂಡಿರೋದೇ ಅವರ ಮಗನಿಗೋಸ್ಕರ. ಹೌದು ಸ್ನೇಹಿತರೆ, ನನ್ನ ಮಗ ಎಲ್ಲ ಸೀಕ್ರೆಟ್ಸ್ ಗಳನ್ನ ನನ್ನ ಹತ್ರ ಹೇಳ್ಕೊಳಕ್ಕೆ ಆಗೋದಿಲ್ಲ, ಅವನೊಬ್ಬ ಗಂಡು ಮಗು. ಈಗೇನೋ ಚಿಕ್ಕವನಿದ್ದಾನೆ ಹೇಳ್ಕೊಳ್ತಾನೆ, ಮುಂದೆ ಅವನ ಎಲ್ಲ ಸೀಕ್ರೆಟ್ಸ್ ಗಳನ್ನ ನನ್ನ ಹತ್ರ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕಾದ್ರೂ ನಮ್ಗೆ ಒಂದು ಗಂಡಿನ ಅವಶ್ಯಕತೆ ಇದೆ, ಅಂದ್ರೆ ನಮ್ಮ ಫ್ಯಾಮಿಲಿಗೆ ಒಂದು ಗಂಡಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ, ಒಂದು ಚಿರಂಜೀವಿ ಒಂದು ಮರಣ ಹೊಂದಿದಾಗ ಎಲ್ಲರೂ ಅವರವರ ಬಣ್ಣವನ್ನ ತೋರಿಸ್ಬಿಟ್ರು, ನಾನು ಯಾರನ್ನ ಜಾಸ್ತಿಯಾಗಿ ನಂಬಿದ್ನೋ ಅವರೇ ನನಗೆ ಕೈ ಕೊಟ್ರು ಅನ್ನೋ ಮಾತನ್ನ ಕೂಡ ಇಲ್ಲಿ ಮೇಘ್ನಾ ರಾಜ್ ರವರು ಹೇಳಿದ್ದಾರೆ. ಅವರವರು ಅವರ ಬಣ್ಣವನ್ನ ತೋರಿಸ್ಬಿಟ್ರು, ತುಂಬಾ ಒಳ್ಳೇದೇ ಆಯ್ತು, ನಾನು ಅವರಿಂದ ಈಗ ದೂರ ಇದ್ದೀನಿ. ಯಾರು ನನ್ನ ಜೊತೆ ಇರ್ತಾರೆ, ಯಾರು ನನ್ನ ಜೊತೆ ಕ್ಲೋಸ್ ಇದ್ದಾರೋ ಅವರೇ ಒಂದು ಅವರ ಬಣ್ಣವನ್ನ ತೋರಿಸ್ಬಿಟ್ರು ಅನ್ನೋ ಮಾತನ್ನ ಇಲ್ಲಿ ಒಂದು ಮೇಘ್ನಾ ರಾಜ್ ರವರು ಸ್ವತಃ ತಾವೇ ಹೇಳಿಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೇಘ್ನಾ ರಾಜ್ ರವರು ಎರಡನೇ ಮದುವೆ ಆಗ್ತಿದಾರಂತೆ, ಅವರ ಸಂಬಂಧಿಕರಲ್ಲಿ ಒಂದು ಗಂಡನ ನೋಡಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅವರು ವಿದೇಶದಲ್ಲಿ ಒಂದು ಕೆಲಸವನ್ನ ಮಾಡ್ತಾರಂತೆ, ಇವರು ಒಂದು ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಮೇಘ್ನಾ ರಾಜ್ ರವರು ಎರಡನೇ ಮದುವೆ ಆಗ್ಬೇಕು ಅನ್ನೋದು ಹಲವರ ಅಭಿಪ್ರಾಯವಾದ್ರೆ, ಇನ್ನು ಎರಡನೇ ಮದುವೆಯನ್ನ ಆಗ್ಬಾರ್ದು, ಇದು ತಪ್ಪಾಗುತ್ತೆ, ಮೇಘ್ನಾ ರಾಜ್ ರವರು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಮದುವೆಯನ್ನ ಆಗ್ಬೇಕಾ ಮೇಘ್ನಾ ರಾಜ್ ರವರು, ಅಥವಾ ಆಗದೆ ಇದೇ ರೀತಿ ಇದ್ರೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.